myself Dr. L. Manju Bhargavi, Assistant Madhugiri. Subject Commerce and the paper Indian Financial System. BCom, 4th semester of Tumkur University. This is session number 6 and the topic in this session will be covered secondary market. The secondary market. The objective of the learning is to familiarize the students with the concept of secondary market. Session outcome. The students will be able to understand the concept of secondary market. Let's see the introduction of this market. Secondary market is the market in which existing securities are bought and sold. Existing securities are bought and sold on the stock exchanges with the help of brokers. ಈ ಸೆಕೆಂಡ್ರಿ ಮಾರ್ಕೆಟಲ್ಲಿ ಹೊಸ ಇಶ್ಯೂಸ್ ಏನು ಇರೋದಿಲ್ಲ. ಆಲ್ರೆಡಿ ಇರುವಂತಹ ಶೇರ್ಸು ಮತ್ತು ಡೆಬೆಂಚರ್ಗಳನ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಯಾವುದೇ ಇರ್ಬೋದು, ಅಂದರೆ ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂಥ ಸೆಕ್ಯೂರಿಟೀಸ್, ನಾಟ್ ದ ನ್ಯೂ ಒನ್. That's why it's called secondary market. So where the existing securities are bought and sold on stock exchange with the help of brokers. So ಈ ಶೇರ್ಸ್ಗಳನ್ನ ಮಾರಬೇಕು ಅಂದರು ಅಥವಾ ಹೊಸ ಶೇರ್ನ ಪರ್ಚೇಸ್ ಮಾಡಬೇಕು ಅಂದರು ನಮಗೆ ಬ್ರೋಕರ್ಸ್ ಇರ್ತಾರೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ. ಅವರ ಹೆಲ್ಪಿಂದ ಎಕ್ಸಿಸ್ಟಿಂಗ್ ಶೇರ್ಸ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಸೆಕೆಂಡ್ರಿ ಮಾರ್ಕೆಟ್ ಅಂತ ನಾವು ಕರಿಬೋದು. The secondary market is a market for secondary sale of securities, as I said. In other words, securities which have already passed through the new issue market or trade market. Generally, such securities are quoted on the stock exchange and it provides continuous and regular market to buying and selling of securities. ಇನ್ನು ಏನಂದರೆ ಈ ಒಂದು ಸೆಕೆಂಡ್ರಿ ಮಾರ್ಕೆಟಲ್ಲಿ ಸೆಕ್ಯೂರಿಟೀಸ್ನ ಆ್ಯಸ್ ಐ ಹ್ಯಾವ್ ಸೆಡ್ ಆಲ್ರೆಡಿ ಪಾಸ್ ಥ್ರೂ ದ ನ್ಯೂ ಇಶ್ಯೂ ಮಾರ್ಕೆಟ್ ಆ್ಯಂಡ್ ಟ್ರೇಡೆಡ್ ಇನ್ ದಿಸ್ ಮಾರ್ಕೆಟ್. ಫಸ್ಟ್ ಇಶ್ಯೂಸ್ ಪ್ರೈಮರಿ ಮಾರ್ಕೆಟಲ್ಲಿ ಏನು ಫಸ್ಟ್ ಇಶ್ಯೂ ಆಗಿರ್ತವೆ ಶೇರ್ಸು, ಅಲ್ಲಿರೋ ಶೇರ್ಸ್ನ ಇಲ್ಲಿ ಎಕ್ಸಿಸ್ಟಿಂಗ್ ಇರೋ ಶೇರ್ಸ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ತಾರೆ. ಈ ಸೆಕ್ಯೂರಿಟೀಸ್ ಎಲ್ಲ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೋಟ್ ಮಾಡಬೇಕಾಗುತ್ತೆ. ಹಾಗೆ ಇದು ಒಂದು ರೆಗ್ಯುಲರ್ ಮಾರ್ಕೆಟ್ ಅಂತ ಕೂಡ ಹೇಳ್ಬೋದು ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್. ಯಾವುದು ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಎನಿ ಟೈಮ್ ಯು ಕ್ಯಾನ್ ಬೈ ಆ್ಯಂಡ್ ಸೆಲ್ ದ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್. Further, this market consists of all stock exchanges organized by the Government of India. A stock exchange is organized by Government of India. It's a Government of India body. The stock exchange in India are regulated under the Securities Contract Regulation Act 1956. ಈ ಸ್ಟಾಕ್ ಎಕ್ಸ್ಚೇಂಜು ರೆಗ್ಯುಲೇಟರಿ ಆಗಿರೋದು 1956 ಸೆಕ್ಯೂರಿಟಿ ಆ್ಯಕ್ಟ್ಸಲ್ಲಿ ಕಾಂಟ್ರಾಕ್ಟ್ ಮತ್ತು ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ ಆ ಒಂದು ಆ್ಯಕ್ಟ್ ಪ್ರಕಾರ. ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ದ ಪ್ರಿನ್ಸಿಪಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ವಿಚ್ ಸೆಟ್ಸ್ ದ ಟರ್ನ್ ಆಫ್ ದ ಅದರ್ ಸ್ಟಾಕ್ ಮಾರ್ಕೆಟ್. ಇಂಡಿಯಾದಲ್ಲಿ ಯಾವುದು ಸ್ಟಾಕ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂದರೆ ಮೇಯ್ನ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ದಿಸ್ ಈಸ್ ದ ಮೇನ್ ಮಾರ್ಕೆಟ್ ಇನ್ ಇಂಡಿಯಾ ವಿ ಕ್ಯಾನ್ ಸೇ. We will see the significance of secondary market. What is the importance of this secondary market? ಅಥವಾ ಯಾಕೆ ನಾವು ಈ ಸೆಕೆಂಡ್ರಿ ಮಾರ್ಕೆಟ್ ಸ್ಟಡಿ ಮಾಡಬೇಕು, ಏನು ಸ್ಟಡಿ ಮಾಡಬೇಕು, ಹೌ ಇಟ್ ಈಸ್ ಬೆನಿಫಿಟ್ ವಿ ವಿಲ್ ಸಿ. It is a good indicator of a country's economic condition. Secondary market is a indicator economic condition. ಮತ್ತೆ ಇಲ್ಲಿ ನಾವು ನೋಡೋದಾದರೆ ಪ್ರೈಮರಿ ಮಾರ್ಕೆಟಲ್ಲಿ ಏನು ಪರ್ಚೇಸ್ ಮಾಡಿ ಸೇಲ್ ಮಾಡಿರ್ತಾರೋ ಅದನ್ನು ನಾವಿಲ್ಲಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ನೋಡ್ತೀವಿ. ಸೊ ಯೂಸ್ ಆರ್ ಡ್ರಾಪ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್ ಸಜೆಸ್ಟ್ ಅ ಬೂಮ್ ಆಫ್ ರಿಸಿಷನ್ ಇನ್ ಅನ್ ಎಕಾನಮಿ. ಎರಡನೇ ಇಂಪಾರ್ಟೆಂಟ್ ಏನಂದರೆ ಇಟ್ ಹೆಲ್ಪ್ಸ್ ಇನ್ ವ್ಯಾಲ್ಯೂವಿಂಗ್ ಎ ಕಂಪನಿ ಆ್ಯಸ್ ಎಕನಾಮಿಕ್ ಫೋರ್ಸಸ್ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಡಿಟರ್ಮೈನ್ ದ ಪ್ರೈಸಸ್. ಈಗ ಒಂದು ಪ್ರಾಡಕ್ಟ್ ಅಥವಾ ಒಂದು ಕಮೋಡಿಟಿ ಅಥವಾ ಒಂದು ಸೆಕ್ಯೂರಿಟಿ ಪ್ರೈಸ್ ಹೇಗೆ ಡಿಟರ್ಮಿನ್ ಆಗುತ್ತೆ,
ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಅಂದರೆ ಅದನ್ನು ಕೊಂಡ್ಕೊಳ್ಳೋರು ಜಾಸ್ತಿ ಇದ್ದಾರೋ ಇಲ್ವೋ, ದೆನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸಪ್ಲೈ, ಅವೈಲಬಿಲಿಟಿ ಯಾವುದಿದೆ ಅದರ ಮೇಲೆ ಪ್ರೈಸ್ ಡಿಟರ್ಮಿನ್ ಆಗುತ್ತೆ. ನೆಕ್ಸ್ಟ್, ensures liquidity for the investors as one can easily buy or sell the securities. ಇನ್ನೊಂದು ಲಿಕ್ವಿಡಿಟಿ ಅಂದರೆ ಇಮಿಡಿಯೇಟ್ ಕ್ಯಾಶ್ ಅವೈಲಬಿಲಿಟಿ, ಪರ್ಚೇಸ್ ಮಾಡೋದಕ್ಕೆ ಸೇಲ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಬಯರ್ಸ್ಗೂ ಸೆಲ್ಲರ್ಸ್ಗೂ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್, ವಿ ಕ್ಯಾನ್ ಸಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ, ಇಟ್ ಗಿವ್ಸ್ ಇನ್ವೆಸ್ಟರ್ಸ್ ಎ ಚಾನ್ಸ್ ಟು ಯೂಸ್ ದೇರ್ ಐಡಲ್ ಮನಿ ಟು ಅರ್ನ್ ಸಮ್ ರಿಟರ್ನ್ಸ್. ಹಾಗೆ ಇನ್ವೆಸ್ಟರ್ ಇರುತ್ತೆ ಆ್ಯಂಡ್ ಆ ಅಮೌಂಟನ್ನ ಅವ್ರು ಯುಟಿಲೈಸ್ ಮಾಡಿಲ್ಲ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಅದು ಹಾಗೆ ಇರುತ್ತೆ, ಅಷ್ಟೇ ಇರುತ್ತೆ ನಿಮ್ಮ ಲಾಕರಲ್ಲಿ. ಸಪೋಸ್ ಇಫ್ ಯು ಬ್ರಿಂಗ್ ಆ್ಯಂಡ್ ಇನ್ವೆಸ್ಟ್ ಇನ್ ಸಮ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್, ಏನಾಗುತ್ತೆ, ಇಟ್ ವಿಲ್ ಅರ್ನ್ ಇಂಟ್ರೆಸ್ಟ್, ಇಟ್ ವಿಲ್ ಅರ್ನ್ ಡಿವಿಡೆನ್ಸ್. ಸೊ ಅವಾಗ ನಿಮ್ಮದು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ. ಅಥವಾ ಇನ್ನೂ ಹೇಳೋದಾದರೆ, ಪ್ರೊಡಕ್ಟಿವ್ ಆಗಿ ಆ ಅಮೌಂಟನ್ನ ಯೂಸ್ ಮಾಡೋದ್ರಿಂದ ಐಡಲ್ ಮನಿನ, ಸುಮ್ಮನೆ ಹಾಗೆ ಇದ್ದ ಮನಿ ಯೂಸ್ ಆಗಿ ಒಳ್ಳೆ ರಿಟರ್ನ್ಸನ್ನ ತಂದುಕೊಡುತ್ತೆ ಇನ್ವೆಸ್ಟರ್ಸ್ಗೆ. ಆ ಒಂದು ಕೆಲಸ ಸೆಕೆಂಡ್ರಿ ಮಾರ್ಕೆಟಲ್ಲಿ ಆಗುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ದ ಕಂಪನಿ ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ಪಬ್ಲಿಕ್ ಪರ್ಸೆಪ್ಷನ್ಸ್. ಅದೇ ರೀತಿ ಕಂಪನಿಗೆ ಮಾನಿಟರ್ ಪಬ್ಲಿಕ್ ಪರ್ಸೆಪ್ಷನ್ಸ್, ಯಾವ ರೀತಿ ಪಬ್ಲಿಕ್ ಪ್ರೈಸ್ ಆ್ಯಂಡ್ ಸಿಚುವೇಶನ್ಸ್ ಅಥವಾ ಆ ಒಂದು ಕಂಪನಿನ ಹೇಗೆ ಪರ್ಸೀವ್ ಮಾಡ್ತಾರೆ ಅನ್ನೋದು ಕೂಡ ಇನ್ಫಾರ್ಮೇಷನ್ ಕಂಪನಿಗೆ ಕೊಡ್ತಾ ಇರುತ್ತೆ. ಆ್ಯಂಡ್ ಟು ಎನ್ಶೋರ್ ಎ ಮೆಷರ್ ಆಫ್ ಸೇಫ್ಟಿ ಆ್ಯಂಡ್ ಫೇರ್ ಡೀಲಿಂಗ್ ಟು ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಈಗೆಲ್ಲ ಆನ್ಲೈನಲ್ಲಿ ಟ್ರೇಡ್ ಆಗ್ತವೆ, ಸೆಕ್ಯೂರಿಟೀಸ್ ಸೇಫ್ ಆಗಬೇಕು, ನಮ್ಮ ಮನಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದೆಲ್ಲ ಕೂಡ ಸೇಫ್ಟಿ ಕೂಡ ಈ ಒಂದು ಸೆಕೆಂಡ್ರಿ ಮಾರ್ಕೆಟ್ ಹೆಲ್ಪ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ವಿಲ್ ಸಿ ಸಮ್ ಫಂಕ್ಷನ್ಸ್. ಈ ಒಂದು ಸೆಕೆಂಡ್ರಿ ಮಾರ್ಕೆಟ್ಗೆ ಕೆಲವು ಫಂಕ್ಷನ್ಸ್ ಕೂಡ ಇದೆ. ಫಸ್ಟ್, ಎಕನಾಮಿಕ್ ಬ್ಯಾರೋಮೀಟರ್. ಫಸ್ಟ್ ಫಂಕ್ಷನ್ ವಿ ವಿಲ್ ಸಿ. ಏನಿದು ಎಕನಾಮಿಕ್ ಬ್ಯಾರೋಮೀಟರ್ ಅಂದರೆ, ಎ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅ ರಿಲಯಬಲ್ ಬ್ಯಾರೋಮೀಟರ್ ಟು ಮೆಷರ್ ದ ಎಕನಾಮಿಕ್ ಕಂಡೀಷನ್ ಆಫ್ ಎ ಕಂಪನಿ. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸಿಚುವೇಶನ್ ನೋಡಿಕೊಂಡು ಆ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಅಲ್ಲಿರುವಂಥ ಹೇಗಿದೆ ವಾತಾವರಣ ನೋಡಿಕೊಂಡು ವಿ ಕ್ಯಾನ್ ಸೇ ಎಕನಾಮಿಕ್ ಕಂಡೀಷನ್, ಕಂಟ್ರಿದು ಹೇಗಿದೆ ಅಂತ ಅಲ್ಲೇ ಹೇಳ್ಬೋದು. ಎವ್ರಿ ಮೇಜರ್ ಚೇಂಜಸ್ ಇನ್ ದ ಕಂಟ್ರಿ ಆ್ಯಂಡ್ ಎಕಾನಮಿ ಈಸ್ ರಿಫ್ಲೆಕ್ಟೆಡ್ ಇನ್ ದ ಪ್ರೈಸ್ ಆಫ್ ಶೇರ್ಸ್. ಕಂಟ್ರಿ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಕಂಪನೀಸ್ ಶೇರ್ಸ್ ಪ್ರೈಸಸ್ ಈ ಒಂದು ಚೇಂಜ್ ಪ್ರೈಸ್, ಕಂಪನಿಗಳದ್ದು ಸೆಕ್ಯೂರಿಟೀಸ್ ಚೇಂಜಸ್ ಇನ್ ಪ್ರೈಸಿಂದ ಎಕನಾಮಿ ರಿಫ್ಲೆಕ್ಟ್ ಆಗುತ್ತೆ. ಇನ್ಫ್ಲೇಷನ್, ಡಿಫ್ಲೇಷನ್ ಇದೆಲ್ಲ ಕೂಡ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಪ್ರೈಸ್ ಮಾರ್ಕೆಟಲ್ಲಿ ವೇರಿ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ಪ್ರೈಸ್. ದ ರೈಸ್ ಆರ್ ಫಾಲ್ ಇನ್ ದ ಶೇರ್ ಪ್ರೈಸಸ್ ಅಂದರೆ ಪ್ರೈಸ್ ಇನ್ಕ್ರೀಸ್ ಆಗೋದು ಅಥವಾ ಇದಕ್ಕಿದ್ದಂಗೆ ಶೇರ್ ಪ್ರೈಸ್ ಬಿದ್ದೋಗೋದು, ಡಿಕ್ರೀಸ್ ಆಗೋದು, ಫಾಲ್ ಕೆಳಗಡೆ ಅಂದರೆ ತುಂಬ ಕಡಿಮೆ ಆಗೋದು. ಸೊ ಇದರಿಂದ ಏನಾಗುತ್ತೆ, ಪ್ರೈಸ್ ಇಂಡಿಕೇಟ್ಸ್ ದ ಬೂಮ್ ಆರ್ ರಿಸೆಷನ್ ಸೈಡ್ ಆಫ್ ದ ಎಕಾನಮಿ. ಅಂದರೆ ಇದು ನಮ್ಮದು ಎಕನಾಮಿ ಈಗ ಬೂಮಲ್ಲಿ ಇದೆಯಾ, ರಿಸೆಷನಲ್ಲಿ ಇದೆಯಾ. ರಿಸೆಷನ್ ಅಂದರೆ ಮಾರ್ಕೆಟ್ ಎಲ್ಲ ಡೌನ್ ಆಗೋದು, ಎಲ್ಲ ಶೇರ್ಸ್ ಎಲ್ಲ ಬಿದ್ದೋಗೋದು. ಒಂದು ಸಾರಿ had recession in the software sectors ನಾವು ನೋಡಿದ್ದೀವಿ ಎಕ್ಸಾಂಪಲ್ಸ್ ಇನ್ ದ ಪಾಸ್ಟ್. ಸೊ ಈ ರೀತಿ ರಿಸೆಷನ್ ಆಗೋದು ಕೂಡ ಡಿಪೆಂಡ್ಸ್ ಅಪಾನ್ ದ ಪ್ರೈಸ್ ಆ್ಯಂಡ್ ಸೆಕ್ಯೂರಿಟೀಸ್. ಎಕನಾಮಿ ಎಲ್ಲ ಚೇಂಜ್ ಆಗುತ್ತೆ. ಸೊ ಇದು ಫಸ್ಟ್ ಫಂಕ್ಷನ್ಸ್ ಆಫ್ ದ ಪ್ರೈಮರಿ ಮಾರ್ಕೆಟ್. ನೆಕ್ಸ್ಟ್, ಪ್ರೈಸಿಂಗ್ ಆಫ್ ಸೆಕ್ಯೂರಿಟೀಸ್. ಈ ಸೆಕ್ಯೂರಿಟೀಸ್ ಪ್ರೈಸಿಂಗ್ನು ಕೂಡ ಎರಡನೇ ಫಂಕ್ಷನ್ ಆಫ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ನೋಡ್ಬೋದು. ದ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ಸ್ ಟು ವ್ಯಾಲ್ಯೂ ದ ಸೆಕ್ಯೂರಿಟೀಸ್ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫ್ಯಾಕ್ಟರ್. ಯಾವ ಬೇಸಿಸ್ ಮೇಲೆ ನಾವು ಸೆಕ್ಯೂರಿಟೀಸ್ನ ವ್ಯಾಲ್ಯೂ ಮಾಡ್ತೀವಿ ಅಂದರೆ, ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫ್ಯಾಕ್ಟರ್ಸ್. ಪ್ರೈಸ್ ಡಿಟರ್ಮೈನ್ ಮಾಡೋಕ್ಕೆ ದಿಸ್ ಇಸ್ ಅ ಮೇನ್ ಫ್ಯಾಕ್ಟರ್, ಡಿಮ್ಯಾಂಡ್ ಮತ್ತು ಸಪ್ಲೈ. ಅಂದರೆ ಸಪ್ಲೈ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಪ್ರೈಸ್ ರೈಸ್ ಆಗುತ್ತೆ. ಸಪ್ಲೈ ಜಾಸ್ತಿ ಇದು ಡಿಮ್ಯಾಂಡ್ ಕಡಿಮೆ ಇದ್ದಾಗ ಏನಾಗುತ್ತೆ, ಪ್ರೈಸು ಫಾಲ್ ಆಗುತ್ತೆ. ದಿಸ್ ಈಸ್ ದ ಬೇಸಿಕ್ ಎಕನಾಮಿಕ್ ಲಾಜಿಕ್ ಇನ್ ಡಿಟರ್ಮಿನೇಷನ್ ಆಫ್ ದ ಪ್ರೈಸ್. ಓಕೆ, ಸೊ ಇನ್ನು ದ ಸೆಕ್ಯೂರಿಟೀಸ್ ಆಫ್ ಪ್ರಾಫಿಟಬಲ್ ಆ್ಯಂಡ್ ಗ್ರೋತ್ ಓರಿಯೆಂಟೆಡ್ ಕಂಪನೀಸ್ ಆರ್ ವ್ಯಾಲ್ಯೂಡ್ ಹೈಯರ್ ಆ್ಯಸ್ ದೇರ್ ಈಸ್
more demand for such securities. ಯಾವ ಸೆಕ್ಯೂರಿಟೀಸು, ಯಾವ ಕಂಪನಿ ಶೇರ್ಸ್ ಮತ್ತು ಸೆಕ್ಯೂರಿಟೀಸ್ ಹೈ ಗ್ರೋತ್ ಇರುತ್ತೆ, ಬೆಳವಣಿಗೆ ಇರುತ್ತೆ, ಹೈ ಪ್ರಾಫಿಟಬಲ್ ಇರುತ್ತೆ, ಆ ಕಂಪನಿ ಶೇರ್ಸ್ನ ಹೈ ವ್ಯಾಲ್ಯೂ ಅಂದರೆ ತುಂಬ ಜಾಸ್ತಿ ಬೆಲೆಗೆ ವ್ಯಾಲ್ಯೂ ಆಗ್ತಾ ಇರುತ್ತೆ ಈ ಸೆಕ್ಯೂರಿಟೀಸು. ಯಾವ ಕಂಪ್ನಿಯಲ್ಲಿ ಆನ್ ದ ಅದರ್ ಹೆಡ್ ವಿ ಕ್ಯಾನ್ ಸೇ ಯಾವ ಕಂಪನಿಯಲ್ಲಿ ತುಂಬ ಲೋ ಇರುತ್ತೆ ಸೆಕ್ಯೂರಿಟಿ ಪ್ರೈಸಸ್, ಅಥವಾ ಯಾವ ಕಂಪ್ನಿ ಗ್ರೋತ್ ತುಂಬ ಕಡಿಮೆ ಇರುತ್ತೆ, ಅಲ್ಲಿ ತುಂಬ ಕಡಿಮೆ ವ್ಯಾಲ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟ್, ದ ವ್ಯಾಲ್ಯೂಯೇಷನ್ ಆಫ್ ಸೆಕ್ಯೂರಿಟೀಸ್ ಈಸ್ ಯೂಸ್ಫುಲ್ ಫಾರ್ ಇನ್ವೆಸ್ಟರ್ಸ್, ಗವರ್ನಮೆಂಟ್ ಆ್ಯಂಡ್ ಕ್ರೆಡಿಟರ್ಸ್. ಯಾಕೆ ಬೇಕು ನಮಗೆ ಸೆಕ್ಯೂರಿಟಿ ವ್ಯಾಲ್ಯೂಯೇಷನ್ ಅಂದರೆ ಇನ್ವೆಸ್ಟರ್ಸ್ ಅಂದರೆ ಇನ್ವೆಸ್ಟ್ ಮಾಡಬೇಕಲ್ವ, ಯಾವ ಸೆಕ್ಯೂರಿಟೀಸಲ್ಲಿ ಹೈ ರಿಟರ್ನ್ಸ್ ತೊಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು. ಗೌರ್ಮೆಂಟ್ಗೆ ಕೂಡ ಪಾಲಿಸೀಸ್ಗೆ ಅಥವಾ ಬಡ್ಜೆಟ್ ಅಲೋಕೇಶನ್ಗೆ ಅಥವಾ ಎಕಾನಮಿ ಚೇಂಜಸ್ಗೆ ಏನಾದರೂ ಚೇಂಜಸ್ ಆದರೆ ಗೌರ್ಮೆಂಟ್ ಆಲ್ಸೋ ವಾಂಟ್ಸ್ ಟು ನೋ ದ ಪ್ರೈಸಸ್ ಆಫ್ ದ ಸೆಕ್ಯೂರಿಟೀಸ್. ಅಟ್ ದ ಸೇಮ್ ಟೈಮ್ ಕ್ರೆಡಿಟರ್ಸ್ ಇವ್ರಿಗೆ ಕೂಡ ಬಹಳ ಇಂಪಾರ್ಟೆಂಟ್. ಅಂದರೆ ಈಗ ಯಾವುದಾದ್ರೂ ಒಂದು ಕಂಪ್ನಿದು ಶೇರ್ ತುಂಬ ಕಡಿಮೆ ಆಗಿದೆ, ವ್ಯಾಲ್ಯೂ ಕಡಿಮೆ ಆಗಿದೆ ಅಂದರೆ ಕ್ರೆಡಿಟರ್ಸ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ, ಮುಂದೆ ಬರೋದಿಲ್ಲ ಕ್ರೆಡಿಟ್ ಎಲ್ಲ ಸಪ್ಲೈ ಮಾಡೋದಕ್ಕೆ. ಹಾಗಾಗಿ ಕ್ರೆಡಿಟರ್ಸ್ ಕೂಡ ತುಂಬ ವಾಚ್ ಮಾಡ್ತಾ ಇರ್ತಾರೆ, ಯಾವ ಕಂಪನಿ ತುಂಬ ಹೈ ಪೊಸಿಷನ್ ಇದೆ ಅಥವಾ ಯಾವ ಕಂಪ್ನಿ ಸೆಕ್ಯೂರಿಟೀಸ್ ಆರಿಂದ ಹೈ ವ್ಯಾಲ್ಯೂ ಅಂತ ಹೇಳ್ಬೋದು. ನೆಕ್ಸ್ಟು, ಸೇಫ್ಟಿ ಆಫ್ ಟ್ರಾನ್ಸಾಕ್ಷನ್. ಈಗ ಬರೀ ನಮಗೆ ರಿಟರ್ನ್ಸ್ ತಂದು ಕೊಡೋದು ಅಷ್ಟೇ ಅಲ್ಲ, ಎಷ್ಟು ಸೇಫ್ ಇದೆ ನಮ್ಮ ಟ್ರಾನ್ಸಾಕ್ಷನ್ ಅಂದರೆ ನಮ್ಮ ಇನ್ವೆಸ್ಟ್ಮೆಂಟು ಗ್ರೋತು ಎಷ್ಟು ರೀತಿ ಸೇಫ್ ಆಗಿದೆ ಅನ್ನೋದು ಕೂಡ ಸೆಕೆಂಡ್ರಿ ಫಂಕ್ಷನ್ಸಲ್ಲಿ ನಮಗೆ ಸಹಾಯ ಮಾಡುತ್ತೆ. In stock market, only the listed securities are traded and stock exchange authorities include the company's names in the trade list only after verifying the soundness of company. ಯಾರಂದ್ರೆ ಅವರೇ ಸಿಗ್ತಾರೆ ಬಂದು ಅಲ್ಲಿ ಶೇರ್ಸ್ನ ಸೇಲ್ ಮಾಡೋದು, ಪರ್ಚೇಸ್ ಮಾಡೋದು ಹಂಗೆಲ್ಲ ಇರೋದಿಲ್ಲ. ಯಾವ ಕಂಪನಿ ಆ ಕಂಪನಿ ಶೇರ್ಸ್ನ ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತ ಬಯಸ್ತಿದೆಯೋ ಅವ್ರು ಮೊದಲು ಲಿಸ್ಟ್ ಮಾಡಬೇಕು, ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಮಾಡಬೇಕು, ಅವ್ರು ಮಾತ್ರ ಸೇಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜು ಪೂರ್ತಿ ವೆರಿಫೈ ಮಾಡುತ್ತೆ ಆ ಕಂಪನಿ ಹೇಗಿದೆ, ಸೌಂಡ್ನೆಸ್ ಆಫ್ ದ ಕಂಪ್ನಿ, ವೆಲ್ ಬೀಯಿಂಗ್ ಆಫ್ ದ ಕಂಪ್ನಿನ ಅದು ವೆರಿಫೈ ಮಾಡಿದ ಮೇಲೆ ಅವ್ರ ಕಂಪ್ನಿ ರಿಜಿಸ್ಟರ್ ಆದಮೇಲೆ ದೆನ್ ದೇ ಕ್ಯಾನ್ ಸೆಲ್ ಆ್ಯಂಡ್ ಬೈ ಲೇಟರ್. ಅದು ರಿಜಿಸ್ಟ್ರೇಷನ್ ಆದಮೇಲೆ ವೆರಿಫಿಕೇಷನ್ ಎಲ್ಲ ಕಂಪ್ನಿದಾದಮೇಲೆ ಆ ಕಂಪ್ನಿ ತನ್ನ ಶೇರ್ಸ್ನ ಪರ್ಚೇಸ್ ಸೇಲ್ಸ್ ಮಾಡ್ಬೋದು. ಅದೇ ರೀತಿ ದ ಕಂಪನೀಸ್ ವಿಚ್ ಆರ್ ಲಿಸ್ಟೆಡ್ ದೇ ಆಲ್ಸೋ ಹ್ಯಾವ್ ಟು ಆಪರೇಟ್ ವಿದಿನ್ ದ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾವ ಕಂಪ್ನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗುತ್ತೋ ಆ ಒಂದು ಗೈಡ್ಲೈನ್ಸ್ ಆಗಿರ್ಬೋದು, ಆ ಒಂದು ಕಸ್ಟಮರ್ ಇಂಟ್ರೆಸ್ಟಿಂದ ಮಾಡಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇನ್ವೆಸ್ಟರ್ಸ್ಗೆ ಸೇಫ್ಟಿ ಕಡೆಯಿಂದ ಮಾಡಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಅವೆಲ್ಲ ಕೂಡ ಕಂಪನಿ ಚಾಚು ತಪ್ಪದೆ ಫಾಲೋ ಮಾಡಬೇಕು, ಅದನ್ನು ಪಾಟಿಸಬೇಕು. ಆವಾಗ ದೇ ವಿಲ್ ಅಲೌ ದೆಮ್ ಟು ಡೂ ದ ಟ್ರೇಡಿಂಗ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಾಂದರೆ ಅಂಥ ಕಂಪ್ನಿನ ಲಿಸ್ಟ್ ಡ್ರಾಪ್ ಮಾಡಿಬಿಡ್ತಾರೆ ಟ್ರೇಡಿಂಗಿಂದ. ಸೊ ದಿಸ್ ಎನ್ಶ್ಯೂರ್ ಸೇಫ್ಟಿ ಆಫ್ ಡೀಲಿಂಗ್ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಮ್ಮ ಟ್ರಾನ್ಸಾಕ್ಷನ್ ಸೇಫ್ ಆಗಿದೆ, ನಾವು ಪರ್ಚೇಸ್ ಮಾಡಿರೋ ಕಂಪನಿ ರಿಜಿಸ್ಟರ್ ಆಗಿದೆ ಅಂತ ನಾವು ನಿರ್ಧಾರ ಮಾಡಿದಾಗ ನಮಗೆ ತುಂಬ ಸೇಫಾಗಿ ಸೆಕ್ಯೂರಾಗಿ ಇರ್ಬೋದು. ನೆಕ್ಸ್ಟ್, ಫೋರ್ತ್ ಪಾಯಿಂಟ್, ಕಾಂಟ್ರಿಬ್ಯೂಟ್ಸ್ ಟು ಎಕನಾಮಿಕ್ ಗ್ರೋತ್. ಯಾವ ರೀತಿ ಕಾಂಟ್ರಿಬ್ಯೂಟ್ಸ್ ಟು ಎಕನಾಮಿಕ್ ಗ್ರೋತ್ ಅಂದರೆ ಎಕನಾಮಿಕ್ಗೆ ಗ್ರೋತ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ? ಇನ್ ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟೀಸ್ ಆಫ್ ವೇರಿಯಸ್ ಕಂಪನೀಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಇರೋದಿಲ್ಲ, ಬೇರೆ ಬೇರೆ ರೀತಿ ಕಂಪ್ನಿ ಸೆಕ್ಯೂರಿಟೀಸು ಸೇಲ್ಸು ಅಲ್ಲಿ ಪರ್ಚೇಸು ಸೇಲೆಲ್ಲ ಮಾಡ್ತಾ ಇರ್ತಾರೆ. ದಿಸ್ ಪ್ರಾಸೆಸ್ ಆಫ್ ಡಿಇನ್ವೆಸ್ಟ್ಮೆಂಟ್ ಆ್ಯಂಡ್ disinvestment and reinvestment helps to invest in most productive investment proposal. And this leads to capital formation and economic growth. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಪರ್ಟಿಕ್ಯುಲರ್ ಕಂಪನಿ ಅಂತ ಅಲ್ಲ, ಬೇರೆ ಹಲವಾರು ತುಂಬ ಕಂಪನೀಸ್ ಶೇರ್ಸ್ಗಳನ್ನ ಸೆಕ್ಯೂರಿಟೀಸ್ನ ಪರ್ಚೇಸು ಸೇಲ್ ಮಾಡ್ತಾ ಇರ್ತಾರೆ. ಸೊ ಇನ್ವೆಸ್ಟ್ ಮಾಡಬೇಕಾ ಅಥವಾ ಇಲ್ಲ ಇನ್ವೆಸ್ಟ್ ಮಾಡಬಾರ್ದು, ಅಥವಾ ಮತ್ತೆ ಇನ್ವೆಸ್ಟ್ ಮಾಡೋದು, ಮತ್ತೆ ಸೇಲ್ ಮಾಡೋದು, ಮತ್ತೆ ಪರ್ಚೇಸ್ ಮಾಡೋದು, ಇನ್ವೆಸ್ಟ್ ಮಾಡೋದು. ಸೊ ಇದೆಲ್ಲ ಅವರು ಥಿಂಕ್ ಮಾಡಿ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಕ್ಯಾಪಿಟಲ್ ಫಾರ್ಮ್ ಆಗುತ್ತೆ. ಸೊ ನಮಗೆ ಬಂಡವಾಳ ಪೂಲ್ ಆದಾಗ ಅಂದರೆ ಕ್ಯಾಪಿಟಲ್ ಅಮೌಂಟ್ ನಮಗೆ ಎಲ್ಲ ಒಂದು ಕಡೆ ಅಮೌಂಟ್ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ನ್ಯಾಚುರಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗೆ ನಾವು ಆ ಕ್ಯಾಪಿಟಲ್ ಫಾರ್ಮೇಷನ್ನ ತೊಗೊಂಡು ಬಳಸ್ಕೋಬೋದು. ಸೊ ಅದಕ್ಕೆ it says this process of disinvestment and reinvestment helps to invest in most productive investment proposal and this leads to capital formation. ಆಮೇಲೆ ಅದು ಎಕನಾಮಿಕ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ.
ಸ್ಪ್ರೆಡಿಂಗ್ ಆಫ್ ಈಕ್ವಿಟಿ ಕಲ್ಚರ್ ಏನದು? ಸ್ಟಾಕ್ ಎಕ್ಸ್ಚೇಂಜ್ ಎಂಕರೇಜಸ್ ಪೀಪಲ್ ಟು ಇನ್ವೆಸ್ಟ್ ಇನ್ ಓನರ್ಶಿಪ್ ಸೆಕ್ಯೂರಿಟೀಸ್ ಬೈ ರೆಗ್ಯುಲೇಟಿಂಗ್ ನ್ಯೂ ಇಶ್ಯೂಸ್. ಅಂದರೆ ಶೇರ್ಸಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಇಟ್ ವಿಲ್ ಸ್ಪ್ರೆಡ್ ದ ಅವೇರ್ನೆಸ್. ಏನಾಗುತ್ತೆ, ಓನರ್ಶಿಪ್ ರೈಟ್ಸ್ ಅಂದರೆ ದ ಮೋರ್ ದೇ ಇನ್ವೆಸ್ಟ್ ಇನ್ ದ ಮೋರ್ ಓನರ್ಶಿಪ್ ರೈಟ್ಸ್ ದೇ ವಿಲ್ ಗೆಟ್. ಸೊ ಈ ನ್ಯೂ ಇಶ್ಯೂಸ್ ಎಲ್ಲ ಮಾಡಿದಾಗ ಅವರು ಓನರ್ಶಿಪ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿ ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎಂಕರೇಜ್ ಮಾಡುತ್ತೆ. better trading practices and by lending better trade practices and by lending educating public about investment. ಅದೇ ರೀತಿ ಒಳ್ಳೆ ಟ್ರೇಡ್ ಪ್ರಾಕ್ಟೀಸಸ್ಸು ಹಾಗೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವೇರ್ನೆಸ್ ಕೊಡೋದು. ಅಂದರೆ ಯಾವ ರೀತಿ ಅವರು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ದೇ ಕ್ಯಾನ್ ಬಿಕಮ್ ಓನರ್ಶಿಪ್ ಅಂತ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್, ಪ್ರೊವೈಡಿಂಗ್ ಸ್ಕೋಪ್ ಫಾರ್ ಸ್ಪೆಕ್ಯುಲೇಷನ್. ಈಗೇನಾಗುತ್ತೆ, ಎನ್ಶೋರ್ಸ್, ಈ ಒಂದು ಸೆಕೆಂಡ್ರಿ ಮಾರ್ಕೆಟ್ ಎನ್ಶೋರ್ ಮಾಡುತ್ತೆ ಲಿಕ್ವಿಡಿಟಿ ಆ್ಯಂಡ್ ಡಿಮ್ಯಾಂಡ್ ಆಫ್ ಸಪ್ಲೈ ಆಫ್ ಸೆಕ್ಯೂರಿಟೀಸ್. ದ ಸ್ಟಾಕ್ ಎಕ್ಸ್ಚೇಂಜ್ ಪರ್ಮಿಟ್ಸ್ ಹೆಲ್ದಿ ಸ್ಪೆಕ್ಯುಲೇಷನ್ ಆಫ್ ಸೆಕ್ಯೂರಿಟೀಸ್. ಅಲ್ಲಿ ತುಂಬ ಕಂಟ್ರೋಲ್ ಆಗಿರುತ್ತೆ. ಆ್ಯಸ್ ವಿ ಸೆಡ್ ದೇ ವಿಲ್ ಫಾಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಇಷ್ಟ ಬಂದಂಗೆ ದೇ ಕೆ ನಾಟ್ ಸ್ಪೆಕ್ಯುಲೇಟ್ ಅಂದರೆ ಇರೋ ಪ್ರೈಸ್ಗಿಂತಲೂ ಜಾಸ್ತಿ ಪ್ರೈಸ್ನ ತೋರಿಸೋದು, ಹಂಗೆಲ್ಲ ಮಾಡೋದಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಪ್ಪೋದಿಲ್ಲ. ಸೊ ಅಲ್ಲಿ ಒಂದು ಹೆಲ್ದಿ ಸ್ಪೆಕ್ಯುಲೇಷನ್ ಸೆಕ್ಯೂರಿಟೀಸ್ ನಡೀತಾ ಇರುತ್ತೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಸೊ ಪ್ರೊವೈಡಿಂಗ್ ಸ್ಕೋಪ್ ಫಾರ್ ಸ್ಪೆಕ್ಯುಲೇಷನ್. ಬಟ್ these operators on stock exchange are authorized agent. ಅಂದರೆ ಅವರು ರಿಜಿಸ್ಟ್ರೇಷನ್ ಆಗಿರಬೇಕು, ವೆರಿಫಿಕೇಷನ್ ಆಗಿರಬೇಕು, ಆಥರೈಸ್ಡ್ ಏಜೆಂಟ್ಸ್ ಆಗಿರಬೇಕು. ಈ ರೀತಿ ಸ್ಪೆಕ್ಯುಲೇಟ್ ಮಾಡೋದು ಇಷ್ಟ ಬಂದಂಗೆ ಮಾಡೋ ಹಾಗಿಲ್ಲ. ದಿಸ್ ಫೆಸಿಲಿಟೇಟ್ಸ್ ಸ್ಪೀಡಿ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಫೇರ್ ಡೀಲಿಂಗ್ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್. ಫೇರ್ ಡೀಲಿಂಗ್ ಅಂದರೆ ತುಂಬ ತೀರಾ ಹೈ ಪ್ರೈಸ್ ಮಾಡೋ ಹಾಗಿಲ್ಲ, ತೀರಾ ಪ್ರೈಸ್ನ ಡೌನ್ ಮಾಡಿ ಲೋ ಮಾಡೋ ಹಾಗಿಲ್ಲ. ಸೊ ಈ ಸ್ಪೆಕ್ಯುಲೇಷನ್ ಏನಾಗುತ್ತೆ, ಫೇರ್ ಆಗಿ ಅಂದರೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕಂಡೀಷನ್ ಎಷ್ಟಿದೆಯೋ ಅಷ್ಟು ಪ್ರೈಸ್ನ ಮಾಡೋದಕ್ಕೆ ಈ ಬೈಯಿಂಗ್ ಸೆಲ್ಲಿಂಗ್ ಸೆಕ್ಯೂರಿಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಪ್ರೊವೈಡ್ಸ್ ಸ್ಕೋಪ್ ಫಾರ್ ಸ್ಪೆಕ್ಯುಲೇಷನ್. ಲಿಕ್ವಿಡಿಟಿಯನ್ನೇ ನಾನು ಆಲ್ರೆಡಿ ಲಾಸ್ಟ್ ಸೆಷನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅವೈಲಬಿಲಿಟಿ ಆಫ್ ಇಮಿಡಿಯೇಟ್ ಕ್ಯಾಶ್. ಸೊ ಈ ಸೆಕೆಂಡ್ರಿ ಮಾರ್ಕೆಟಲ್ಲಿ ದ ಮೇನ್ ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಈಸ್ ಟು ಪ್ರೊವೈಡ್ ರೆಡಿ ಮಾರ್ಕೆಟ್ ಫಾರ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್. ರೆಡಿ ಮಾರ್ಕೆಟ್ ಅಂದರೆ ಇಮಿಡಿಯೇಟಾಗಿ ಸೇಲ್ ಮಾಡಿ ಕ್ಯಾಶ್ ತೊಗೊಳ್ಳೋದು ಅಥವಾ ಇಮಿಡಿಯೇಟ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡೋದು. ಆ ರೀತಿ ಲಿಕ್ವಿಡಿಟಿ ನಮಗೆ ಸಹಾಯ ಮಾಡುತ್ತೆ ಈ ಸೆಕೆಂಡ್ರಿ ಮಾರ್ಕೆಟಲ್ಲಿ. ದಿಸ್ ಈಸ್ ಅನದರ್ ಫಂಕ್ಷನ್ ಆಫ್ ದ ಸೆಕೆಂಡ್ರಿ ಮಾರ್ಕೆಟ್. The presence of stock exchange market gives assurance to investors that their investment can be converted into cash whenever they want. This is more important. ಈಗ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ನಮಗೆ ಸಡನ್ನಾಗಿ ಅಮೌಂಟ್ ಬೇಕು. ಈಗ ಕೆಲವು ಎಫ್ ಡಿಗಳಿರ್ತವೆ ಬ್ಯಾಂಕ್ಗಳಲ್ಲಿ ಅಥವಾ ಕೆಲವು ಸೆಕ್ಯೂರಿಟೀಸ್ಗಳಲ್ಲಿ ಮೆಚುರಿಟಿ ಡೇಟ್ ಅಥವಾ ಪೀರಿಯಡ್ 1 year 2 year ಲಾಕಿಂಗ್ ಇರ್ತವೆ. ಹಂಗಿದ್ದಾಗ ಏನಾಗುತ್ತೆ, ವಿ ಕೆನಾಟ್ ವಿಡ್ರಾ ಇಮಿಡಿಯೇಟ್ಲಿ. ಒಂದು ವೇಳೆ ವಿಡ್ರಾ ಮಾಡಿದರೆ ವಿ ವಿಲ್ ಲೂಸ್ ದ ಇಂಟ್ರೆಸ್ಟ್. ಸೊ ಇಲ್ಲಿ ಈ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನು ಮಾಡುತ್ತೆ, ಇನ್ವೆಸ್ಟರ್ಸ್ಗೆ ಅಶ್ಯೂರ್ ಮಾಡುತ್ತೆ ನೀವು ಯಾವಾಗ ಬೇಕಾದರೂ ನಿಮ್ಮ ಕ್ಯಾಶ್ನ ಈಸಿಯಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಕನ್ವರ್ಟ್ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಬೋದು ಇಂಟ್ರೆಸ್ಟ್ ಬೆಳೆಯೋದಕ್ಕೆ, ಇಷ್ಟ ಇಲ್ಲ ಅಂದರೆ ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಒಂದು ಲಿಕ್ವಿಡಿಟಿ ಫಂಕ್ಷನ್ ಹೆಲ್ಪ್ ಮಾಡುತ್ತೆ. The investors can invest in long-term investment project without any hesitation. ಯಾಕಂದರೆ ಈಗ ಲಾಂಗ್ ಟರ್ಮಲ್ಲಿ 5 ವರ್ಷ 10 ವರ್ಷ ಲಾಕಿಂಗ್ ಪೀರಿಯಡ್ ಇದ್ದಾಗ ನಮಗೆ ಯಾವಾಗ ಕ್ಯಾಶ್ ಬೇಕು ಅಂದರೆ ಅವಾಗ ತೊಗೊಳಕ್ಕಾಗಲ್ಲ. ಸೊ ಇನ್ವೆಸ್ಟರ್ಸ್ ತುಂಬ ಯೋಚನೆ ಮಾಡ್ತಾರೆ, ಹೆಸಿಟೇಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಎನಿ ಟೈಮ್ ನೀವು ಕನ್ವರ್ಟ್ ಮಾಡ್ಕೋಬೋದು, ಎನಿ ಟೈಮ್ ನೀವು ಕ್ಯಾಶ್ ಈಸಿಲಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಕ್ಯಾಶಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಅಶ್ಯೂರೆನ್ಸ್ ಆದಾಗ ಪೀಪಲ್ ವಿಲ್ ಬಿ ಹ್ಯಾಪಿ ಟು ಇನ್ವೆಸ್ಟ್ ಇನ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಆ್ಯಂಡ್ project without any hesitation, as because of stock exchange they can convert long term investment into short term and medium term. Next, better allocation of ಕ್ಯಾಪಿಟಲ್ನ ಅಲೋಕೇಟ್ ಮಾಡೋದು ಅಂದರೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು. ಹೇಗೆ ಬೆಟರ್ ಅಲೋಕೇಶನ್ ಆಫ್ ಕ್ಯಾಪಿಟಲ್ ಅಂದರೆ ದ ಶೇರ್ಸ್ ಆಫ್ ಪ್ರಾಫಿಟ್ ಮೇಕಿಂಗ್ ಕಂಪನೀಸ್ ಆರ್ quoted at higher price and are actively traded. So such companies can easily raise fresh capital from stock market. ಯಾವ ಶೇರ್ಸು ಪ್ರಾಫಿಟ್ ಮೇಕಿಂಗ್ ಕಂಪನೀಸ್ಗೆ ಕೋಟ್ ಮಾಡಿರ್ತಾರೆ ಅಂದರೆ ಒಂದು ಕೆಲವು ಕಂಪನಿ ಶೇರ್ಸ್ ಯಾವಾಗಲೂ ಹೈ ಪ್ರಾಫಿಟಲ್ಲಿ ಲಿಸ್ಟಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನೋಡ್ಬೋದು. ಅಂಥವ್ರು ಇಮಿಡಿಯೇಟಾಗಿ ಫ್ರೆಶ್ ಇಶ್ಯೂ ಮಾಡಿಬಿಟ್ಟು ಶೇರ್ಸ್ಗಳನ್ನ ದೇ ಕ್ಯಾನ್
they collect the capital, fresh capital from stock market. The general public hesitate to invest in securities of loss making companies. ನ್ಯಾಚುರಲಿ ಈಗ ಒಂದು ಕಂಪನಿ ಶೇರ್ಸ್ ಕಡಿಮೆ ಇದೆ, ಲಾಸಲ್ಲಿದೆ ಅಂತಂದರೆ ಜನರಲ್ ಸೆಕ್ಯೂರಿಟೀಸ್ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಯಾವ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇರುತ್ತೆ ಅವ್ರು ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಯಾವ ಕಂಪ್ನಿ ಆ ಕಂಪ್ನಿಯಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಫೆಸಿಲಿಟೇಟ್ಸ್ ಅಲೋಕೇಶನ್ ಆಫ್ ಇನ್ವೆಸ್ಟರ್ಸ್ ಫಂಡ್ಸ್ ಟು ನ್ಯಾಚುರಲಿ ಪ್ರಾಫಿಟಬಲ್ ಚಾನಲ್ಸಲ್ಲೇ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. Next, to last ಫಂಕ್ಷನು ಪ್ರಮೋಟ್ಸ್ ದ ಹ್ಯಾಬಿಟ್ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಈಗ ಎಲ್ಲರೂ ಕೂಡ ಸೇವ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದೇ ವಿಲ್ ಕೀಪ್ ದೇರ್ ಕ್ಯಾಶ್ ವಿತ್ ದೆಮ್ ಓನ್ಲಿ. ಸೊ ಅವಾಗ ಏನಾಗುತ್ತೆ, ದ ಸ್ಟಾಕ್ ಮಾರ್ಕೆಟ್ ಆಫರ್ಸ್ ಅಟ್ರಾಕ್ಟಿವ್ ಆಪರ್ಚುನಿಟೀಸ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ವೇರಿಯಸ್ ಸೆಕ್ಯೂರಿಟೀಸ್. ಒಳ್ಳೊಳ್ಳೆ ಇಂಟ್ರೆಸ್ಟ್ ಅಟ್ರ್ಯಾಕ್ಟ್ ಮಾಡುತ್ತೆ, ಒಳ್ಳೊಳ್ಳೆ ಸ್ಕೀಮ್ಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಹೇಗೆ ನಮ್ಮ ಕ್ಯಾಪಿಟಲ್ ಗ್ರೋತ್ ಆಗಿ ವೆಲ್ತ್ ಮ್ಯಾಕ್ಸಿಮೈಸ್ ಆಗಿ ಎಷ್ಟು ಫಾಸ್ಟಾಗಿ ಬೆಳೆಯುತ್ತೆ ಅಂತ ಬೇರೆ ಬೇರೆ ಸ್ಕೀಮ್ಗಳನ್ನ ಥ್ರೂ ನಮಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ದೀಸ್ ಅಟ್ರಾಕ್ಟಿವ್ ಆಪರ್ಚುನಿಟೀಸ್ ಎಂಕರೇಜ್ ಪೀಪಲ್ ಟು ಸೇವ್ ಮೋರ್ ಆ್ಯಂಡ್ ಇನ್ವೆಸ್ಟ್ ಇನ್ ಸೆಕ್ಯೂರಿಟೀಸ್ ಆಫ್ ಕಾರ್ಪೊರೇಟ್ ಸೆಕ್ಟರ್ ರಾದರ್ ದ್ಯಾನ್ ಇನ್ವೆಸ್ಟಿಂಗ್ ಇನ್ ಅನ್ಪ್ರೊಟೆಕ್ಟೆಡ್ ಅಸೆಟ್ಸ್ ಸಚ್ ಆಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಈಗ ಭಾಳಷ್ಟು ಜನ ಏನು ಮಾಡ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇವ್ರು ಯಾವ ಕಂಪ್ನಿಯಲ್ಲಿ ಹೈ ಪ್ರಾಫಿಟ್ ನಮಗೆ ಜನ್ರೇಟ್ ಆಗುತ್ತೆ, ಹೈ ಪ್ರಾಫಿಟ್ ಬರುತ್ತೆ ಅಂಥ ಕಂಪ್ನಿಯಲ್ಲಿ ಹೆಚ್ಚೆಚ್ಚು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಇಟ್ ಪ್ರಮೋಟ್ಸ್ ದ ಹ್ಯಾಬಿಟ್ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪ್ರೇಷನ್. ಈ ಸೆಷನ್ದು ಸ್ಟಡಿ ಮೆಟೀರಿಯಲ್ಲು, ಅದೇ ರೀತಿ ಈ ಸೆಷನ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಇದೆ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗೋ ಥ್ರೂ ದ ಮೆಟೀರಿಯಲ್ ಆಫ್ ದಿಸ್ ಸೆಷನ್. So in the next session, we will meet you with some other topic, with some new topic of the syllabus. So I request all the students to go through all the materials which is related to today's session. Thank you so much students. Thank you for your cooperation.